ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾನು ನನ್ನ ಸೇವೆ ಮಾಡ್ತಾ ಇದ್ದೇನೆ. ನಿಮ್ಮ ಸೇವೆ ಮಾಡುವುದು ಹೇಗೆ ಅಂತಂದ್ರೆ ವಿಡಿಯೋನ ಇತರ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡುವುದು. ಇವತ್ತಿನ ವಿಚಾರ, ಈ 9 ಆಟೋ ಆನ್ಸಿಲರಿ ಷೇರುಗಳ ಲಾಭ ನೋಡಿ. ಶೇರ್ ಪ್ರೈಸು ಆಟೋ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಷೇರುಗಳಿಗೆ ನಾವು ಆಟೋ ಆನ್ಸಿಲರಿ ಕಂಪನಿ ಅಂತ ಕರೀತೇವೆ. ಇವುಗಳ ಪರ್ಫಾರ್ಮೆನ್ಸು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಪರ್ಫಾರ್ಮೆನ್ಸ್ಗೆ ನಿರ್ಭರವಾಗಿದೆ. ಅಂತಂದ್ರೆ ಕಾರಿಗೆ, ಟ್ರಕ್ಕಿಗೆ, ಟೂ ವೀಲರ್ಗಳಿಗೆ ಹೈ ಡಿಮಾಂಡ್ ಇದ್ರೆ ಆವಾಗ ಆಟೋ ಆನ್ಸಿಲರಿ ಪ್ರಾಡಕ್ಟ್ ಕಂಪನಿಗಳಿಗೂ ಕೂಡ ಒಳ್ಳೆ ಡಿಮಾಂಡ್ ಇರುತ್ತೆ, ಷೇರಿನ ಬೆಲೆ ಮೇಲಕ್ಕೆ ಹೋಗ್ತಾ ಇರುತ್ತೆ. ಕಳೆದ 2 ವರ್ಷಗಳಲ್ಲಿ ಆಟೋಮೊಬೈಲ್ ಕಂಪನಿಗಳಿಗೆ ಚಿಪ್ ಶಾರ್ಟೇಜ್ ಇರೋದ್ರಿಂದ ಪ್ರೊಡಕ್ಷನ್ ಒಂದಷ್ಟು ಲಿಮಿಟೆಡ್ ಆಗಿ ಸೇಲ್ಸು ಕೂಡ ಕಮ್ಮಿ ಆಗಿದೆ. ಆದರೆ ಸದ್ಯಕ್ಕೆ ಬಂದಂತ ವರದಿಗಳ ಪ್ರಕಾರ ಚಿಪ್ ಶಾರ್ಟೇಜ್ ಸಿಚುವೇಶನ್ ಇಂಪ್ರೂವ್ ಆಗಿದೆ. ಅದರಿಂದಾಗಿ ವೆಹಿಕಲ್ಗಳ ಸೇಲು ಜಾಸ್ತಿ ಆಗಿದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಆಟೋಮೊಬೈಲ್ ಕಂಪನಿಯ ರೇಟು ಕೂಡ ಮೇಲೋಗುತ್ತೆ. ಅದರೊಟ್ಟಿಗೆ ಆಟೋ ಆನ್ಸಿಲರಿ ಷೇರುಗಳ ಬೆಲೆ ಕೂಡ ಮೇಲಕ್ಕೆ ಹೋಗುತ್ತೆ. ಈಗ ನಿಮ್ಮ ಮುಂದೆ ಒಂದು ದೊಡ್ಡ ಪಟ್ಟಿಯನ್ನಿಟ್ಟಿದ್ದೇನೆ. ಯಾವ್ಯಾವ ಷೇರು ಯಾವ್ಯಾವ ತರ ಪರ್ಫಾರ್ಮೆನ್ಸ್ ಎಷ್ಟು ವರ್ಷದಲ್ಲಿ ಕೊಟ್ಟಿದೆ. ಮೊದಲನೇದು ಮದರ್ಸನ್ ಸುನಿ, 129 ರೂಪಾಯಿ ಇವತ್ತಿನ ರೇಟು, 58,435 ಮಾರ್ಕೆಟ್ ಕ್ಯಾಪು, 10 ವರ್ಷ, 5 ವರ್ಷ, 3 ವರ್ಷದಲ್ಲಿ 22 -5 11% ರಿಟರ್ನ್ಸ್ ಕೊಟ್ಟಿದೆ. ಭಾರತ್ ಫೋರ್ಜು ಇವತ್ತಿನ ರೇಟು 666, ಮಾರ್ಕೆಟ್ ಕ್ಯಾಪ್ 31,011, 10 ವರ್ಷ, 5 ವರ್ಷ, 3 ವರ್ಷದಲ್ಲಿ 16, 3, 14% ಕೊಟ್ಟಿದೆ. ಸುಂದರಂ ಫಾಸ್ಟ್ನರ್ಸ್ ಅಲ್ಲಿ ಪ್ರಾಫಿಟ್ ಚೆನ್ನಾಗಿದ್ದಾಗಿದೆ. CMP ಅಂದ್ರೆ ಇವತ್ತಿನ ರೇಟು 768, ಮಾರ್ಕೆಟ್ ಕ್ಯಾಪ್ 16,129, 10 ವರ್ಷ, 5 ವರ್ಷ, 3 ವರ್ಷದಲ್ಲಿ 32, 14, 13% ರಿಟರ್ನ್ಸ್ ಕೊಟ್ಟಿದೆ. ಶಫ್ಲರ್ ಇಂಡಿಯಾ 2,345 ಇವತ್ತಿನ ರೇಟು, ಮತ್ತೆ ಮಾರ್ಕೆಟ್ ಕ್ಯಾಪ್ 36,800 ಕೋಟಿ, ಮತ್ತೆ 10 ವರ್ಷ, 5 ವರ್ಷ, 3 ವರ್ಷ ಒಳ್ಳೆ ಪ್ರಾಫಿಟ್ 23, 21, 33. ಬಾಷ್ ಅಲ್ಲಿ 5, -9, -5 ಕೊಟ್ಟಿದೆ. 10 ವರ್ಷ, 5 ವರ್ಷ, 3 ವರ್ಷ. ಈಗ ಮುಂದಿನ ಪೇಜ್ಗೆ ಹೋಗ್ತಾ ಇದ್ದೇನೆ. ಮಿಂಡಾ ಇಂಡಸ್ಟ್ರೀಸ್ ಪ್ರಾಫಿಟ್ ನೋಡಿದ್ರೆ ನಿಮಗೆ ತಲೆ ತಿರುಗುತ್ತೆ. ಇವತ್ತಿನ ರೇಟು 897, ಮಾರ್ಕೆಟ್ ಕ್ಯಾಪ್ 25,624 ಕೋಟಿ, 10 ವರ್ಷ, 5 ವರ್ಷ, 3 ವರ್ಷ 56, 34, 39% ರಿಟರ್ನ್ಸ್ ಕೊಟ್ಟಿದೆ. ZF ಕಮರ್ಷಿಯಲ್ ವೆಹಿಕಲ್ 18, 6, 7 ರಿಟರ್ನ್ಸ್ ಕೊಟ್ಟಿದೆ. 10 ವರ್ಷ, 5 ವರ್ಷ, 3 ವರ್ಷದಲ್ಲಿ. ಮಹೀಂದ್ರಾ CIE CMP ಅಂದ್ರೆ ಇವತ್ತಿನ ರೇಟು 200, ಮಾರ್ಕೆಟ್ ಕ್ಯಾಪ್ 7,582, 10 ವರ್ಷ, 5 ವರ್ಷ, 3 ವರ್ಷದಲ್ಲಿ ತಲಾ 14, -4, -6. SKF ಇಂಡಿಯಾದ ಪ್ರಾಫಿಟ್ ಚೆನ್ನಾಗಿದ್ದಾಗಿದೆ. ನಿಮಗೆ ರಿಸರ್ಚ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮ ಈ ವಿಡಿಯೋದಿಂದ. ಇವತ್ತಿನ ರೇಟು 3,537, ಮಾರ್ಕೆಟ್ ಕ್ಯಾಪ್ 17,486, 10 ವರ್ಷ, 5 ವರ್ಷ, 3 ವರ್ಷದಲ್ಲಿ 19, 18, 24% ರಿಟರ್ನ್ಸ್ ಕೊಟ್ಟಿದೆ. ಈಗ ನಾನು ಆಟೋ ಆನ್ಸಿಲರಿ ಸ್ಟಾಕ್ಸ್ದು ಇದೇನು 9 ಶೇರ್ ಹೆಸರು ಹೇಳಿದೆ ಅದರದ್ದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೇನೆ. ಎಲ್ಲವನ್ನು ಓದುವುದಿಲ್ಲ, ಸಮಯದ ಅಭಾವದಿಂದಾಗಿ ಕೇವಲ FII ಹೋಲ್ಡಿಂಗ್ಗಳನ್ನು ಮಾತ್ರ ಓದ್ತಾ ಹೋಗ್ತೇನೆ. ಮದರ್ಸನ್ ಸುನಿ 5 ವರ್ಷದ ಸೇಲ್ಸ್ ಗ್ರೋತ್ 8%, 5 ವರ್ಷದ ಪ್ರಾಫಿಟ್ ಗ್ರೋತ್ -11, ಡೆಟ್ ಟು ಈಕ್ವಿಟಿ ರೇಷಿಯೋ 0.69, ಮತ್ತೆ FII ಹೋಲ್ಡಿಂಗ್ಸ್ 9.81. ಭಾರತ್ ಫೋರ್ಜ್ FII ಹೋಲ್ಡಿಂಗ್ 19.8, ಸುಂದರಂ ಫಾಸ್ಟ್ನರ್ಸ್ 11.7, ಶಫ್ಲರ್ ಇಂಡಿಯಾ 5.05, ಬಾಷ್ 3.50, ಮಿಂಡಾ ಇಂಡಸ್ಟ್ರೀಸ್ 9.77, ZF ಕಮರ್ಷಿಯಲ್ ವೆಹಿಕಲ್ಸ್ 0.71, ಮಹೀಂದ್ರಾ CIE 10.66, SKF 6.33. ಈಗ ಈ ವಿಡಿಯೋದ ಬಗೆಗೆ ಒಂದು 5 ಅಬ್ಸರ್ವೇಷನ್ ಮಾಡಿದ್ದೇವೆ. ನಾವು ಈ ವಿಡಿಯೋ ಮಾಡಬೇಕಾದ್ರೆ ಯಾವ ಕಂಪನಿಗಳಲ್ಲಿ 7,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇದೆಯೋ ಅವುಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ದೇವೆ. ಬೇಕಾದಷ್ಟು ಇತರ ಕಂಪನಿಗಳಿದ್ದು ಅವುಗಳನ್ನು ನಾವು ನಮೂದಿಸಿಲ್ಲ. ಎರಡನೆಯದ್ದು, ಆಟೋ ಆನ್ಸಿಲರಿ ಸೆಕ್ಟರ್ ದೀರ್ಘಾವಧಿಯಲ್ಲಿ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ಆದರೆ ಕೇವಲ ರಿಟರ್ನ್ಸ್ ಅನ್ನು ನೋಡಿಕೊಂಡು
ಶಾರ್ಟ್ ಟರ್ಮ್ ನಲ್ಲಿ ರಿಟರ್ನ್ಸ್ ಚೆನ್ನಾಗಿಲ್ಲ ಅಂತ ನೀವು ನಿಮ್ಮ ಡಿಸಿಷನ್ ಅನ್ನು ತಗೊಳ್ಬೇಡಿ. ದಯವಿಟ್ಟು ದೀರ್ಘಾವಧಿಗೆ ಹೇಗಿರಬಹುದು ಅಂತ ನೋಡಿಕೊಂಡು ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಿ. ಮೂರನೆಯ ಅಬ್ಸರ್ವೇಷನ್, ಈ ವಿಡಿಯೋಗಳನ್ನು ನಾವು ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ನಿಮಗೆ ಒಂದಷ್ಟು ಫಂಡಮೆಂಟಲ್ ಅನಾಲಿಸಿಸ್ ಮಾಡಲಿಕ್ಕೆ ಬರಲಿ, ಮತ್ತೆ ಒಂದಷ್ಟು ರಿಸರ್ಚ್ ಮಾಡಿ ಬೇರೆ ಬೇರೆ ಕ್ಷೇತ್ರಗಳಿಗೆ, ಮತ್ತೆ ಯಾವ ತರ ನೀವು ರಿಸರ್ಚ್ ಮಾಡಿದ್ರೆ ಆಗ ನಿಮಗೆ ಗೊತ್ತಾಗುತ್ತೆ ಈ ಸೆಕ್ಟರ್ಗಳಲ್ಲಿ ಯಾವ ರೀತಿ ಇದೆ ಮತ್ತೆ ವೆಲ್ತ್ ಕ್ರಿಯೇಷನ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ನಾಲ್ಕನೇ ಅಬ್ಸರ್ವೇಷನ್, ವಿಡಿಯೋಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಇಡಬೇಕು ಅನ್ನೋ ಉತ್ಸಾಹದಿಂದ ನಾವು ಎಲ್ಲಾ ಡೀಟೇಲ್ಸ್ ಅನ್ನು ಒಂದೇ ವಿಡಿಯೋದಲ್ಲಿ ಕೊಡ್ಲಿಕ್ಕಾಗಲ್ಲ. ಆದ್ದರಿಂದಾಗಿ ಈ ವಿಡಿಯೋದಲ್ಲಿರುವ ಷೇರುಗಳ ಪಟ್ಟಿಯನ್ನು ನೋಡಿದಾಗ ನಿಮಗೇನಾದ್ರೂ ಉತ್ಸಾಹ ಮತ್ತೆ ಇಂಟ್ರೆಸ್ಟ್ ಕಂಡು ಬಂದ್ರೆ ಫರ್ದರ್ ರಿಸರ್ಚ್ ನೀವು ಮಾಡಬೇಕು, ಮತ್ತೆ ಆ ಷೇರುಗಳನ್ನು ನನ್ನ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋಗೆ ಸೇರಿಸ್ಕೊಳ್ಬಹುದೋ ಬೇಡವೋ ಅನ್ನುವ ನಿರ್ಧಾರವನ್ನು ನೀವು ಕೈಗೊಳ್ಳಬೇಕಾಗುತ್ತೆ. ಐದನೇ ಅಬ್ಸರ್ವೇಷನ್, ಒಮ್ಮೆ ಒಂದು ಶೇರ್ ಅನ್ನು ಶಾರ್ಟ್ ಲಿಸ್ಟ್ ಮಾಡಿ ನೀವು ತಗೊಳ್ಳಕ್ಕೆ ಪ್ರಾರಂಭ ಮಾಡಿದ್ರೆ ಅವುಗಳ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ನೀವು ಆಗಾಗ ಅಂದ್ರೆ 3 ತಿಂಗಳಿಗೊಮ್ಮೆ ಅಥವಾ ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ, ಇಲ್ಲದಿದ್ದರೆ ಲಾಸ್ ಆಗ್ಬೋದು. ವಿಡಿಯೋದ ಕೊನೆಯಲ್ಲಿ ಒಂದು ವಿನಂತಿ, ಈ ವಿಡಿಯೋದ ಇನ್ಫಾರ್ಮೇಶನ್ ಯೂಸ್ಫುಲ್ ಅಂತ ಕಂಡು ಬಂದ್ರೆ ನೀವು ಯೂಸ್ಫುಲ್ ಅಂತ ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟ ಹಾಗೆ. ನಾವು ಸುಮಾರು ವರ್ಷದಿಂದ ಇಂತಹ ಫ್ರೀ ಇನ್ಫಾರ್ಮೇಶನ್ ಅನ್ನು ವಿಡಿಯೋದಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಮತ್ತೆ ನಿಮ್ಮ ಪ್ರೋತ್ಸಾಹ ಇದ್ರೆ ಇನ್ನೊಂದಷ್ಟು ವರ್ಷ ನಿಮ್ಮ ಸೇವೆ ಮಾಡ್ತೇವೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಅಂತಂದ್ರೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಿ ಅಂತ ತಿಳ್ಕೊಂಡಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.